ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ನಮ್ಮ ಮನೇಲಿ ನಾವು ಏನು ಮಾಡಿದ್ವಿ, ಅಡುಗೆ ಏನು ಸ್ಪೆಷಲ್ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಎಲ್ಲ ಮುಗಿಸಿ ನಾನು ಫಸ್ಟ್ ರೈಸಿಗಿಟ್ಟೆ. ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ದೇವ್ರಿಗೆ ನೈವೇದ್ಯಕ್ಕೆ ಪಾಯಸ ಮಾಡ್ಕೊತಾ ಇದ್ದೀನಿ. ಹಾಲು ಇಟ್ಕೊಂಡು ಹಾಲು ಒಂದು 2 ಗ್ಲಾಸ್ ಅಷ್ಟು ಹಾಲು ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಆಮೇಲೆ 1-2 ಸ್ಪೂನಷ್ಟು ತುಪ್ಪ, ಇದಿಷ್ಟು ಹಾಕಿ ಅದನ್ನು ಸ್ವಲ್ಪ ಅದಕ್ಕೆ ಕಾಯೋದಕ್ಕೆ ಬಿಡ್ತೀನಿ. ಇದಕ್ಕೆ ಕಾಯ್ತಾ ಇರಬೇಕಾದ್ರೆ ನಾನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊತೀನಿ. ಅದು ಸ್ವಲ್ಪ ಹಾಲು ಕಾಯ್ದ ಮೇಲೆ ಅದಕ್ಕೆ ಶಾವಿಗೆ, ಹುರಿದಿರೋ ಶಾವಿಗೆ ಆಲ್ರೆಡಿ ರೆಡಿಮೇಡ್ ನಾನು ತಗೊಂಡು ಬಂದು ಇಟ್ಕೊಂಡಿದ್ದೀನಿ. ರೆಡಿಮೇಡ್ ಶಾವಿಗೆನ ಹಾಕ್ತೀನಿ. ಅದು ಬೇಯೋ ತನಕ ಸ್ವಲ್ಪ ಕಾಯಬೇಕು. ಬೆಂದ ಮೇಲೆ ಚೆಕ್ ಮಾಡಬೇಕು ಬೆಂದಿದೆಯಾ ಅಂತ ಹೇಳಿ. ಯಾಕೆಂದರೆ ಕೆಲವೊಂದ್ಸಲ ಬೆಂದಿರಲ್ಲ. ಒಂದು ಅಟ್ಲೀಸ್ಟ್ ಒಂದು 3 to 5 ಮಿನಿಟ್ಸ್ ಆದರೂ ಚೆನ್ನಾಗಿ ಬೇಯಿಸಬೇಕು. ಬೆಂದಿದ ತಕ್ಷಣವೇ ಅದು ಆಫ್ ಮಾಡಿ ಆಮೇಲೆ ಅದಕ್ಕೆ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ನ ಸೇರಿಸ್ತೀನಿ. ನಮ್ಮ ಮನೆಯವರು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬೇವು, ಬೆಲ್ಲ, ಹಾಗೆ ಹಣ್ಣು, ಆಮೇಲೆ ದೀಪಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಪಾಯಸ ಆಯಿತು. ಸೊ ಪಾಯಸ ಎಲ್ಲ ತೊಗೊಂಡೋಗಿ ಇಟ್ಟಿದ್ದೀನಿ. ನಾನು 5 ಥರದ ಹಣ್ಣು ಇಟ್ಟಿದ್ದೀವಿ. ಸೊ ಪೂಜೆಗೆ ರೆಡಿ ಆಗೋಣ ಅಂತ. ಆಮೇಲೆ ಹೊಸ ಬಟ್ಟೆ, ಇವತ್ತಿನ ಔಟ್ಫಿಟ್ ಇದು ನಂದು. ಹೊಸ ಬಟ್ಟೆ, ಬ್ಲೂ ಕಲರ್ ಟಾಪು, ಸಲ್ವಾರ್ ಟಾಪ್ ಥರ ಇದೆ, ಫುಲ್ ಸ್ಲೀವ್ಸ್ ಇದೆ. ಇದು ಬನ್ನಿ ಎಲ್ಲ ದೇವ್ರ ಪೂಜೆ ಮಾಡೋಣ. ದೇವರಿಗೆ ದೀಪ ಎಲ್ಲ ಹಚ್ಚಿ ಆಮೇಲೆ ಊದಿನ ಕಡ್ಡಿ ಎಲ್ಲ ದೇವರಿಗೆ ಊದಿನ ಕಡ್ಡಿ ಬೀಸಿ ಆಮೇಲೆ ಆರತಿ ಮಾಡ್ತೀನಿ. ಆಮೇಲೆ ಆರತಿ ಮಾಡಿದ್ಮೇಲೆ ನೈವೇದ್ಯ ಮಾಡ್ತೀವಿ. ನೈವೇದ್ಯ ಮಾಡಿ ನಾವು ಮಕ್ಕಳನ್ನ ರೆಡಿ ಮಾಡಬೇಕು ಅಂತ ಹೊರಟ್ವಿ. ನಮ್ಮ ಮನೆಯವರು ನನ್ನ ಮಗನ ರೆಡಿ ಮಾಡಿದ್ರು. ನಾನು ನನ್ನ ಮಗಳನ್ನ ರೆಡಿ ಮಾಡಿದೆ. ಹಬ್ಬಕ್ಕೆ ಅವರಿಬ್ಬರಿಗೂ ಹೊಸ ಬಟ್ಟೆ ಹಾಕಿ ರೆಡಿ ಮಾಡಿದ್ವಿ. ಇಬ್ಬರಿಗೆ ನಾವು ರೆಡಿ ಮಾಡಿ ಬೇವು ಬೆಲ್ಲ ತಿಂದು ನಾನು ಅಡುಗೆ ಮಾಡೋದಕ್ಕೆ ಬಂದೆ. ಅಡುಗೆಗೆ ಬರ್ತಿದ್ದಾಗೆ ಫಸ್ಟಿಗೆ ನಾನು ಹೋಳಿಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲದು 1:1 ರೇಷಿಯೋ. 1 ಕಪ್ ಅಷ್ಟು ಮೈದಾ ಹಿಟ್ಟು, ಆಮೇಲೆ ಇದಕ್ಕೆ ತಕ್ಕನ ಹಾಗೆ 1 ಕಪ್ ಅಷ್ಟು ಬೇಳೆ ತೊಗೊತೀನಿ ಬೇಯಿಸೋದಕ್ಕೆ. ಹಾಗೆ 1 ಕಪ್ ಅಷ್ಟು ಬೆಲ್ಲ ತೊಗೊತೀನಿ. ಎಲ್ಲ 1:1 ರೇಷಿಯೋ. ಈಗ ಮೈದಾ ಹಿಟ್ಟಿಗೆ ನಾನು ಸ್ವಲ್ಪ ರವೆ ಸೇರಿಸ್ತಾ ಇದ್ದೀನಿ. ಒಂದು 1/4 ಲೋಟಕ್ಕಿಂತ ಸ್ವಲ್ಪ ಕಮ್ಮಿ, ಇನ್ನೂ ಕಮ್ಮಿನೇ ಸೇರಿಸಿ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಅರಿಶಿನ, ಆಮೇಲೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಡ್ತೀನಿ. ಅದು ಒಂದು 2-3 ಅವರ್ಸ್ ತನಕ ನೆನೆಯೋ ತನಕ ಬಿಡ್ತೀನಿ. 1 ಗ್ಲಾಸಷ್ಟು ಬೇಳೆ ತೊಗರಿ ಬೇಳೆ ತೊಗೊಂಡು ನೆನೆಸಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ತೊಳೆದು ಅದನ್ನು ಬೇಯೋಕ್ಕೆ ಇಡ್ತೀನಿ. ಅದು ಒಂದು ಕಡೆ ಬೇಯ್ತಾ ಇರುತ್ತೆ. ಅಷ್ಟೊತ್ತಿಗೆ ನಾವು ಬೇರೆ ಇದಕ್ಕೆ ಐಟಮಿಗೆ ರೆಡಿ ಮಾಡ್ಕೊತೀನಿ. ಒಂದು 1/4 ಕಪ್ಪಷ್ಟು ಹೆಸರುಬೇಳೆ ನೆನೆಸಿಟ್ಕೊತಾ ಇದ್ದೀನಿ. ಹೆಸರುಬೇಳೆ ನೆನೆಸಿಟ್ಕೊಂಡ್ರೆ ಇದು ಕೋಸಂಬರಿಗಾಗುತ್ತೆ. ಸೊ ಕೋಸಂಬರಿಗೆ ಪಕ್ಕದಲ್ಲೇ ಎತ್ತಿಟ್ಕೊತೀನಿ. ಇವಾಗ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ತೀನಿ. ಫಸ್ಟಿಗೆ ಶೇಂಗಾ ಬೀಜ, ಸ್ವಲ್ಪ ಜೀರಿಗೆ, ಸಾಸಿವೆ, ಆಮೇಲೆ ಕಡಲೆಬೇಳೆ, 1-2 ಸ್ಪೂನಷ್ಟು ಕಡಲೆಬೇಳೆ, ಆಮೇಲೆ ಹಸಿರು ಮೆಣಸು, ಆಮೇಲೆ ಕರಿಬೇವು, ಆಮೇಲೆ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬೇಯಿಸ್ಕೊಬೇಕು. ಒಂದು ಸ್ವಲ್ಪ
ಉಪ್ಪು ಹಾಕ್ತೀವಿ. ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಅರಿಶಿನ ಒಂದು 1/4 ಚಮಚದಷ್ಟು ಅರಿಶಿನ ಹಾಕಿ ಒಗ್ಗರಣೆಗೆ ಸೇರಿಸ್ಕೊತೀನಿ. ಒಗ್ಗರಣೆ ಆಫ್ ಮಾಡಿದ್ಮೇಲೆ ಮಾವಿನಕಾಯಿ ತುರಿನ ಸೇರಿಸ್ತೀನಿ. ಇದನ್ನು ಸ್ವಲ್ಪ ಹೊತ್ತು ಆರಕ್ಕೆ ಬಿಡ್ತೀನಿ. ಈಗ ರೈಸ್ ಆಗಿದೆಯಲ್ಲ, ರೈಸ್ ಎಲ್ಲ ಆರಿರೋ ಅಂಥ ರೈಸನ್ನು ಇದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ಮೇಲೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಸೊ ಬೆಳಗ್ಗೆ ಪಾಯಸ ರೆಡಿ ಆಯಿತು, ಆಮೇಲೆ ರೈಸ್ ರೆಡಿ ಆಯಿತು, ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಇವಾಗ ಸಾಂಬಾರಿಗೆ ರೆಡಿ ಮಾಡ್ತೀನಿ. ಸಾಂಬಾರಿಗೆ ಫಸ್ಟ್ ನಾನು ಹುಣಸೆ ಹುಳಿನ ರೆಡಿ ಮಾಡ್ಕೊತೀನಿ. ಹುಣಸೆ ಹುಳಿ ನೆನೆಸಿಡ್ತಾ ಇದ್ದೀನಿ. ಆಮೇಲೆ 1 ಕಪ್ಪಷ್ಟು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಒಂದು 2-3 ಟೈಮ್ಸ್ ತೊಳೆದು ರೆಡಿ ಮಾಡಿ ಇಟ್ಕೊತೀನಿ. ಆಮೇಲೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನುಗ್ಗೆಕಾಯಿ, ಆಲೂಗೆಡ್ಡೆ, ಟೊಮ್ಯಾಟೊ, ಬದನೆಕಾಯಿ ಹಾಗೂ ಈರುಳ್ಳಿ ಇದಿಷ್ಟನ್ನು ಕುಕ್ಕರಿಗೆ ಬೇಳೆ ಜೊತೆ ಹಾಕ್ತೀನಿ. ಇದಾದಮೇಲೆ ಕಾಯಿ ಜೊತೆ 1-2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಕಾಯಿನ ರುಬ್ಕೊತೀನಿ. ರುಬ್ಬಿದಂಥ ಕಾಯಿನ ನಾನು ಕುಕ್ಕರಿಗೆ ಸೇರಿಸ್ತೀನಿ. ಇದಕ್ಕೆ ಒಂದು 3-4 ಲೋಟದಷ್ಟು ನೀರು ಹಾಕ್ತೀನಿ. ಆದಮೇಲೆ ಹುಣಸೆ ಹುಳಿನ ಸೇರಿಸ್ಕೊತೀನಿ. ಹುಣಸೆ ಹುಳಿನ ಫಿಲ್ಟ್ರ್ ಮಾಡ್ತಿದ್ದೀನಿ, ಯಾಕಂದರೆ ಕೆಲವೊಂದ್ಸಲ ತುಂಬ ಕಸ ಇರುತ್ತೆ. ಸೊ ಹಾಗಾಗಿ ನೀರನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡಿ ಸೋಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಉಪ್ಪು ಹಾಕ್ಕೊತೀನಿ. ಡೈರೆಕ್ಟ್ ಒಗ್ಗರಣೆ ಮಾಡಿ ಸೇರಿಸ್ಕೊತೀನಿ. ಒಗ್ಗರಣೆಗೆ ಸ್ವಲ್ಪ 2 ಚಮಚದಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಆಮೇಲೆ ಸ್ವಲ್ಪ ಇಂಗು, ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಕುಕ್ಕರಿಗೆ ಸೇರಿಸಿ ಕುಕ್ಕರನ್ನು ಒಂದು 4 ವಿಷಲಷ್ಟು ಕೂಗಿಸ್ಕೊತೀನಿ. ಕೂಗೋದ್ರೊಳಗಡೆ ಬೀನ್ಸ್ ಪಲ್ಯ ರೆಡಿ ಮಾಡ್ಕೊತೀನಿ. ಬೀನ್ಸ್ ಪಲ್ಯಕ್ಕೆ ಬೀನ್ಸು, ಈರುಳ್ಳಿ, ಹಸಿರು ಮೆಣಸು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕಾಯಿನೂ. ಈಗ ಒಗ್ಗರಣೆಗೆ ಸ್ವಲ್ಪ ಒಂದು ಸೌಟಷ್ಟು ಎಣ್ಣೆ, ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು, ಹಸಿರು ಮೆಣಸು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಅದು ಚೆನ್ನಾಗಿ ಬೆಂದಮೇಲೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಬೆಂದಮೇಲೆ ಸ್ವಲ್ಪ ಉಪ್ಪು, ಅದಕ್ಕೆ ಬೀನ್ಸು ಮತ್ತು ಕಾಯಿ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಸ್ಟೀಮ್ ಆಗೋ ಥರ ಬೇಯೋ ಹಾಗೆ ಬೇಯಕ್ಕೆ ಇಡ್ತೀನಿ. ಈಗೆಲ್ಲ ರೆಡಿ ಮಾಡ್ಕೊತೀನಿ. ಕೋಸಂಬರಿ ನಾನು ಆಲ್ರೆಡಿ ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ 1 ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಹಾಗೆ 1 ಕುಕ್ಕುಂಬರ್ ಕಟ್ ಮಾಡ್ಕೊಂಡಿದ್ದೀನಿ, 1 ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ, 1 ಹಸಿರು ಮೆಣಸು, ಸ್ವಲ್ಪ ಕಾಯಿ ತುರಿ, ಇದಿಷ್ಟು ಸೇರಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಸೇರಿ ಮಿಕ್ಸ್ ಮಾಡಿ ಕೋಸಂಬರಿ ಆದಮೇಲೆ ಹೋಳಿಗೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ನೋಡೋಣ, ಚೆನ್ನಾಗಿ ಹಿಟ್ಟು ನೆಂದಿದೆ. ಸೊ ಈಗ ಅದು ಸಪ್ರೇಟಾಗಿ ನಾನು ಅದು ಒಂದೊಂದೇ ಉಂಡೆ ಮಾಡಿಟ್ಕೊತೀನಿ. ಒಂದು 5-6 ಹೋಳಿಗೆ ಅಷ್ಟೇ ಆಗುತ್ತೆ. ಬೇಳೆ ಚೆನ್ನಾಗಿ ಬೆಂದಮೇಲೆ ಆ ನೀರೆಲ್ಲ ಸೋಸಿಟ್ಕೊಂಡಿದ್ದೀನಿ. ಈ 1 ಕಪ್ಪು ಬೇಳೆಗೆ ನಾನು 1 ಕಪ್ ಬೆಲ್ಲ ಹಾಕ್ತಿದ್ದೀನಿ. ಇದು ಬೆಲ್ಲ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಅದು ನೀರು ಬಿಡುತ್ತೆ ಬೆಲ್ಲ ಹಾಕಿದ್ಮೇಲೆ. ಅದನ್ನು ಚೆನ್ನಾಗಿ ಗಟ್ಟಿಯಾಗೋ ಹಾಗೆ ಚೆನ್ನಾಗಿ ಬೇಯಿಸ್ಕೊಂಡು ಆರಕ್ಕೆ ಬಿಡಬೇಕು. ಆರಿದ್ಮೇಲೆ ಅದು ಗಟ್ಟಿಯಾಗುತ್ತೆ. ಗಟ್ಟಿಯಾದಮೇಲೆ ಹೂರಣ ರೆಡಿ ಆಗುತ್ತೆ. ಈಗ ನಾನು ಹೂರಣನ ಒಂದು 5 ಉಂಡೆ ಮಾಡಿಕೊಂಡು ಹೋಳಿಗೆ ಶೀಟ್ ಮೇಲೆ 5-6 ಹೋಳಿಗೆ ತಟ್ಟಿ ಪ್ಯಾನಲ್ಲಿ ಬೇಯಿಸ್ಕೊತೀನಿ. ಸೊ ಹಬ್ಬದ ಅಡುಗೆಗೆ ಇವತ್ತು ಹೋಳಿಗೆ, ಪಾಯಸ, ಕೋಸಂಬರಿ, ಆಮೇಲೆ ಬೀನ್ಸ್ ಪಲ್ಯ, ರೈಸು, ನುಗ್ಗೆಕಾಯಿ ತರಕಾರಿ ಹಾಕಿರೋ ಸಾರು ರೆಡಿಯಾಗಿದೆ. ಮಾವಿನಕಾಯಿ ಚಿತ್ರಾನ್ನ. ಇವಾಗ ಬನ್ನಿ ಬಾಳೆ ಎಲೆಗೆ ಬಡಿಸೋದನ್ನು ನೋಡೋಣ. ಬಾಳೆ ಎಲೆಗೆ ಫಸ್ಟ್ ನಾನು ಉಪ್ಪು, ಆಮೇಲೆ ಉಪ್ಪಿನಕಾಯಿ, ಕೋಸಂಬರಿ, ಬೀನ್ಸ್ ಪಲ್ಯ, ಆಮೇಲೆ ಪಾಯಸ, ಫಸ್ಟ್ ಸ್ವೀಟು ಪಾಯಸ, ಆಮೇಲೆ ಹೋಳಿಗೆಗೆ ತುಪ್ಪ ಹಾಕ್ತಾಯಿದ್ದೀನಿ.
ಹೋಳಿಗೆ ಅದು ಹೋಳಿಗೆ ತಿಂದ ಮೇಲೆ ಮಾವಿನಕಾಯಿ ಚಿತ್ರಾನ್ನ, ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಆದಮೇಲೆ ವೈಟ್ ರೈಸಿಗೆ ನುಗ್ಗೆಕಾಯಿ ಸಾರು, ಆಮೇಲೆ ಮೊಸರನ್ನ. ಇವತ್ತಿನ ನಮ್ಮ ಅಡುಗೆ ಇಷ್ಟು ಮಾಡಿದ್ದೀನಿ ನಾನು ಸ್ಪೆಷಲ್. ನಿಮ್ಮ ಮನೆಯಲ್ಲೆಲ್ಲ ನೀವೇನು ಮಾಡಿದ್ರಿ ಸ್ಪೆಷಲ್ ಹಬ್ಬಕ್ಕೆ ಅಂತ ತಿಳಿಸಿ. ಇನ್ನಿ ತನಕ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಸ್ ಬರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್, ಮತ್ತು ಹ್ಯಾಪಿ ಯುಗಾದಿ. ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.